ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ 2ನೇ ಸೆಮಿಸ್ಟರ್ನ ಗದ್ಯವಾದ ನಾನೇ ಗಂಟಾಗ್ತಾ ಇದ್ದೀನಿ ಎಂಬ ಜನಪದ ಕಥೆಯ ವಿವರಣೆಯನ್ನು ಕೇಳೋಣ. ಅದು ಮೈಸೂರು ಅನ್ನುವಂತಹ ಒಂದು ಪಟ್ಟಣ. ಆ ಪಟ್ಟಣದಲ್ಲಿ ಮಹಾರಾಜರು ಇರ್ತಾರೆ. ಆ ಮಹಾರಾಜನಿಗೆ ಒಬ್ಬಳೇ ಮಗಳು. ಅವರಿಗೆ ಗಂಡು ಮಕ್ಕಳು ಇರೋದಿಲ್ಲ. ಒಂದೇ ಒಂದು ಹೆಣ್ಣು ಮಗು ಇರುತ್ತೆ. ಆಕೆಯನ್ನು ಬಾಳಿನಲ್ಲಿ ತುಂಬ ಪ್ರೀತಿಯಿಂದ ಸಾಕ್ಕೊಂಡಿರ್ತಾರೆ. ಆಯಮ್ಮಗೆ ಬೇಕಾದಷ್ಟು ವಿದ್ಯಾಭ್ಯಾಸ ಎಲ್ಲ ಮಾಡಿಸ್ತಾರೆ. ಎಲ್ಲ ವಿದ್ಯಾಭ್ಯಾಸನೂ ಮುಗಿಸ್ಕೊಂಡಾದ್ಮೇಲೆ ಆಕೆ ಒಂದು ಸರಿಯಾದಂತಹ ವಯಸ್ಸಿಗೆ ಬರ್ತಾಳೆ. ಅವರ ಮನೆ ಒಳಗೆ ಈ ಕಾರ್ ನಡೆಸ್ಕೊಂಡು ಹೋಗುವಂಥ ಒಬ್ಬ ಡ್ರೈವರ್ ಇರ್ತಾನೆ. ಆ ದೊರೆ ಮಗಳು ಎಲ್ಲಿಗೆ ಹೋಗ್ಬೇಕಂದ್ರೂ ಎಲ್ಲಿಗೆ ಬರಬೇಕಂದ್ರೂ ಕೂಡ ಆ ಕಾರಲ್ಲೇ ಕೂತ್ಕೊಂಡು ಹೋಗಬೇಕಾಗಿರುತ್ತೆ. ಸ್ಕೂಲಿಗೆ ಕರ್ಕೊಂಡು ಹೋಗೋದಾದರೂ ಕಾರೊಳಗೆ ಕೂರಿಸ್ಕೊಂಡು ಕರ್ಕೊಂಡು ಹೋಗೋದು, ಸ್ಕೂಲ್ ಬಿಡೋದಾದರೂ ಸ್ಕೂಲಿಂದ ಬರುವಾಗ ಅದೇ ಕಾರೊಳಗೆ ಕರ್ಕೊಂಬರೋದು, ಹೀಗೆ ಮನೆಗೆ ಬಿಡೋದು, ಈ ರೀತಿ ಮಾಡಿಕೊಂಡು ಇರ್ತಾನೆ. ಒಂದಿನ ಆ ದೊರೆ ಮಗಳು ದೊರೆನ ಕೇಳ್ತಾಳೆ, ಅಪ್ಪ ಇವತ್ತು ಯಾಕೋ ಬೇಜಾರಾಗ್ತಾಯಿದೆ, ನಾವೆಲ್ಲಾದರೂ ಹೊರಗಡೆ ಒಳ್ಳೆ ವಾತಾವರಣ ಇರೋ ಕಡೆ ಸುತ್ತಾಡ್ಕೊಂಡು ಬರ್ತೀವಿ ಅಂತ ಹೇಳ್ತಾಳೆ. ಅದಕ್ಕೆ ದೊರೆ, ಆಯಿತು ಅಗತ್ಯವಾಗಿ ಹೋಗ್ಬಿಟ್ಬಾ, ಆದರೆ ನಿನ್ನ ಜೊತೆಗೆ ದಾದಿಯರನ್ನ ಕರ್ಕೊಂಡು ಹೋಗ್ಬಿಟ್ಬಾ, ನೀನು ಎಲ್ಲಿಗೆ ಹೋಗಬೇಕಂದ್ರೂ ಅವ್ರು ನಿನ್ನ ಜೊತೆಯಲ್ಲಿ ಬರಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಕೇಳ್ಕೊಂಡಂತಹ ಇವರುಗಳು, ಅಂದರೆ ದೊರೆ ಮಗಳು ಮತ್ತು ಅವಳ ದಾದಿಯರು ಎಲ್ಲ ಒಂದಿನ ಲಾಲ್ಬಾಗ್ ಸುತ್ತಾಡ್ಕೊಂಡು ಬರ್ತಾರೆ, ಇನ್ನೊಂದು ದಿನ ಕನ್ನಂಬಾಡಿ ಕಟ್ಟೆನ ಸುತ್ತಾಡ್ಕೊಂಡು ಬರ್ತಾರೆ, ಮತ್ತೊಂದು ದಿವಸ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಬರ್ತಾರೆ. ಹೀಗೆ ಒಂದೊಂದು ಕಡೆ ಒಂದೊಂದು ದಿನ ಸುತ್ತಾಡ್ಕೊಂಡು ಬರ್ತಾರೆ. ಸಾಯಂಕಾಲದವರೆಗೂ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಸುತ್ತಾಡಿಕೊಂಡು ಬೇಜಾರು ಕಳ್ಕೊಂಡು ಬರ್ತಿದ್ರು. ಈ ರೀತಿಯೇ ಮಾಡ್ತಾ ಇರ್ತಾರೆ. ಹೀಗೆ ಒಂದಿನ ನಂದಿ ಬೆಟ್ಟಕ್ಕೆ ಹೋಗಬೇಕು ಅಂತ ಹೇಳಿ ಅವ್ರಿಗನ್ಸುತ್ತೆ. ಆಗ ಮತ್ತೆ ಮಗಳು ಬಂದು ತಂದೆನ ಕೇಳ್ತಾಳೆ, ಏನಪ್ಪ ನಾವು ನಂದಿ ಬೆಟ್ಟಕ್ಕೆ ಹೋಗಬೇಕು ಅಂತ ಇದ್ದೀವಿ, ಯಾಕೋ ಇವತ್ತು ನಂದಿ ಬೆಟ್ಟ ನೋಡಬೇಕು ಅಂತ ಇಷ್ಟ ಆಗ್ತಾಯಿದೆ, ನಾಳೆ ದಿನ ನಮ್ಮನ್ನು ನಂದಿ ಬೆಟ್ಟಕ್ಕೆ ಕಳಿಸ್ಕೊಡ್ಬೇಕು ಅಂತ ಕೇಳ್ತಾಳೆ. ಕೇಳುವಾಗಲೇ ಅಪ್ಪ ಆಯ್ತಮ್ಮ ಹೋಗ್ಬಿಡ್ಬಾ ಅಂತ ಹೇಳಿ ಒಪ್ಪಿಗೆಯನ್ನು ಕೊಡ್ತಾರೆ. ಈ ಮಗಳು ಬೆಳಗ್ಗೆ ಎದ್ದು ನಂತರ, ಡ್ರೈವರ್ ಇವತ್ತು ನಂದಿ ಬೆಟ್ಟಕ್ಕೆ ಹೋಗಬೇಕು, ಕಾರೆಲ್ಲ ರಿಪೇರಿ ಮಾಡಿಕೊಂಡು ಕ್ಲೀನಾಗಿ ರಿಪೇರಿ ಮಾಡ್ಕೊಂಡು ತಂದುಬಿಡು ಅಂತ ಹೇಳ್ತಾಳೆ. ಅದಕ್ಕೆ ಆ ಡ್ರೈವರು ಕೂಡ ಆಗಲಿ ತಾಯಿ ತರ್ತೀನಿ ಅಂತ ಹೇಳ್ತಾನೆ. ಕಾರೆಲ್ಲ ರಿಪೇರಿ ಮಾಡಿಸಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಪ್ರಯಾಣ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕಾರೊಳಗಡೆ ಕೂತ್ಕೋತಾರೆ ನಂದಿ ಬೆಟ್ಟಕ್ಕೆ ಹೋಗಬೇಕು ಅಂತ. ಅದರಲ್ಲಿ ಒಬ್ಬ ದಾದಿ ಮತ್ತು ಆ ರಾಜ್ಕುಮಾರಿ ಇಬ್ಬರು ಕೂತ್ಕೊಳ್ತಾರೆ. ನಂದಿ ಬೆಟ್ಟಕ್ಕೆ ಹೋಗಬೇಕು ಅಂತ ಹೇಳಿ ಬರ್ತಾ ಇರ್ತಾರೆ. ಆ ನಂದಿ ಬೆಟ್ಟದ ಆರಂಭಕ್ಕೆ ಬರ್ತಾರೆ. ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆ ಜಾಗಕ್ಕೆ ಬರ್ತಾರೆ. ನಂದಿ ಬೆಟ್ಟದ ಮೇಲಕ್ಕೆ ಕಾರು ಹೋಗಲ್ವಲ್ಲ, ಆ ನಂದಿ ಬೆಟ್ಟದ ಬುಡದೊಳಗೆ ಕಾರ್ ನಿಲ್ಲಿಸ್ಬಿಟ್ಟು ಮೆಟ್ಲು ಹತ್ಕೊಂಡು ಹೋಗೋಕ್ಕೆ ಶುರು ಮಾಡ್ತಾರೆ. ಬೆಟ್ಟ ಹತ್ಕೊಂಡು ಹೋಗ್ತಾ ಈ ರಾಜನ ಮಗಳಿಗೆ ಅರ್ಧ ಬೆಟ್ಟ ಹತ್ತಿದಾದ ತಕ್ಷಣ ತುಂಬ ಆಯಾಸ ಆಗೋದಕ್ಕೆ ಶುರುವಾಗುತ್ತೆ. ಕುಡಿಯೋದಕ್ಕೆ ತಂಬಿಗೆ ಇತ್ತು. ಆ ತಂಬಿಗೆ ಒಳಗೆ ನೀರು ತಗೊಂಡು ಕೂಡ ಹೋಗಿದ್ರು. ಆದರೆ ಕುಡಿದು ನೀರೆಲ್ಲ ಮುಗ್ದೋಗ್ಬಿಟ್ಟಿತ್ತು. ಕೊನೆಗೆ ಆಕೆ ಕೇಳ್ತಾಳೆ, ಏನಯ್ಯ ಡ್ರೈವರ್, ನೀನು ಜಾಗ್ರತೆಯಿಂದ ಹೋಗಿ ನೀರು ತಗೊಂಡು ಬರ್ತೀಯಾ, ನಮಗೆ ತುಂಬ ಬಾಯಾರಿಕೆ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಕೇಳ್ತಾಳೆ. ಅದಕ್ಕೆ ಆ ಡ್ರೈವರು ಆಗಲಿ ತಾಯಿ ತಗೊಂಬರ್ತೀನಿ ಅಂತ ಹೇಳಿ ತಂಬಿಗೆ ಇಸ್ಕೊಂಡು ಬೆಟ್ಟದ ಮೇಲೆ ಹತ್ಕೊಂಡು ಹೋಗ್ತಾ ಇರ್ತಾನೆ. ಹೋಗ್ತಾ ಇರುವಾಗ ಅಲ್ಲೇ ಆ ಒಂದು ಬದಿಯಲ್ಲಿ ಒಬ್ಬ ಹಣ್ಣು ಮಾರುವಂತಹ ಮುದುಕ ಒಂದು ದರ್ಬೆ ಹುಲ್ಲು ತಗೊಂಡು ಒಂದಕ್ಕೊಂದು ಗಂಟಾಗ್ತಾ ಇರ್ತಾನೆ. ಗಂಟಾಗ್ತಾ ಇದ್ದಿದ್ದನ್ನು ನೋಡಿ ಈ ಡ್ರೈವರ್ ಅನ್ಕೋತಾನೆ, ಎಲ್ಲ ಇವನೇನು ಈ ಥರ ಮಾಡ್ತಾ ಇದ್ದಾನೆ, ಇಷ್ಟೊಂದು ಹಣ್ಣಾಗಿರುವಂತಹ ಮುದುಕ, ಅಂದರೆ ಇಷ್ಟೊಂದು ವಯಸ್ಸಾಗಿರುವಂತಹ ಮುದುಕ ಹುಲ್ಲನ್ನು ಯಾಕೆ ಗಂಟಾಗ್ತಾ ಇದ್ದಾನೆ ಅಂತ ಡ್ರೈವರ್ಗೆ ಕುತೂಹಲ ಮೂಡುತ್ತೆ. ಅವನು ಕೇಳ್ತಾನೆ, ತಾತ ಅದೇನು ತಾತ ಆ ನೀರ ಹತ್ರ ಕೂತ್ಕೊಂಡು ಹಂಗೆ ಹುಲ್ಲನ್ನೆಲ್ಲ ಗಂಟಾಗ್ತಾ ಇದೆಯಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಆ ತಾತ ಹೇಳ್ತಾನೆ, ಏನಾದರೂ ಆಗಲಿ ನಿನಗೆ ಯಾಕಪ್ಪ, ನೀನು ಬಂದಿರೋದೇನೋ ನೀರು ತೊಗೊಂಡೋಗೋದೇನೋ ಅಷ್ಟಕ್ಕೆ ತಾನೇ, ಅದನ್ನು ತಗೊಂಡು ಹೋಗು, ನಿನಗೆ ಯಾಕವೆಲ್ಲ ಅಂತ ಹೇಳಿ ತಾತ ಬೈತಾನೆ. ಆಗ ಡ್ರೈವರ್ ಮತ್ತೆ ಹೇಳ್ತಾನೆ, ಅಲ್ಲ ತಾತ ನೀನು ಈ ಥರ ಗಂಟಾಗ್ತಾ ಇದೆಯಲ್ಲ ಏನು ಸಮಾಚಾರ ಅಂತ ಕೇಳಿದೆ ಅಷ್ಟೇ, ಅದಕ್ಕೆ ಯಾಕೆ ಕೋಪ ಮಾಡ್ಕೊತೀಯಾ, ಏನು ತಿಳಿದಿದೆಯೋ ಅದನ್ನು ಹೇಳು, ಏನು ಕೇಳಿದ್ನೋ ಅಷ್ಟನ್ನು ಹೇಳು ಅಂತ ಹೇಳ್ತಾನೆ. ಕೊನೆಗೆ ಆ ತಾತ, ಎಲ್ಲಾದರೂ ಉಂಟೇನಪ್ಪ, ಒಂದು ಹೆಣ್ಣಿಗೂ ಒಂದು ಗಂಡಿಗೂ ನಾನೇ ಇಲ್ಲಿ ಗಂಟಾಗ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾನೆ. ಅದಕ್ಕೆ ಡ್ರೈವರು, ಓಹೋ ಹೌದಾ ತಾತ, ಹಾಗಿದ್ಮೇಲೆ ನನಗೆ ಯಾರನ್ನ ಗಂಟಾಕಿದ್ಯಾ ತಾತ ಅಂತ ಕೇಳ್ತಾನೆ. ಅದಕ್ಕೆ ಅದೇ ನೀನಿವಾಗ ನೀರು ತರೋದಕ್ಕೆ ಬಂದಿದೆಯಲ್ಲಪ್ಪ ರಾಜ್ಕುಮಾರಿ, ಅವಳನ್ನೇ ಗಂಟಾಕಿದ್ದೀನಿ ಹೋಗಪ್ಪ ಅಂತ ತಾತ ಡ್ರೈವರ್ಗೆ ಹೇಳ್ತಾನೆ. ಡ್ರೈವರ್ಗೆ ಆಶ್ಚರ್ಯ ಆಗೋಗುತ್ತೆ. ಹೋಗೋಗ್ ತಾತ, ರಾಜ್ಕುಮಾರಿ ಅಂದ್ರೇನು, ನಾನು ಆಕೆ ಕಾರ್ ನಡೆಸೋವಂಥ ಡ್ರೈವರು, ಅವಳ ಮನೆ ಆಳು ನಾನು, ಆಯಿತಾ, ನಾನಂದರೆ ಏನು ರಾಜ್ಕುಮಾರಿ ಅಂದ್ರೇನು, ಎಲ್ಲಿಗೆ ಸಂಬಂಧ, ಹೋಗ್ತಾತ ನೀನು ಹೇಳೋದೆಲ್ಲ ಹಿಂಗಿದ್ದೆ, ಇದೆಲ್ಲ ಆಗುತ್ತಾ ಹೋಗುತ್ತಾ ಅಂತ. ಅದಕ್ಕೆ ತಾತ ಹೇಳ್ತಾನೆ, ಹ್ಞೂನಪ್ಪ ಅಷ್ಟೇ, ನಾನು ಹೇಳ್ತಿದ್ದೀನಲ್ವಾ, ನಾನು ಹೇಳ್ತಿದ್ದೀನಿ ಅಂದರೆ ಆಯಿತು ಅಂತಲೇ ಅರ್ಥ, ಹೋಗು
ಅಂತ ಹೇಳಿ ಕಳಿಸ್ತಾನೆ. ಈ ಡ್ರೈವರು ಮತ್ತು ತಾತ ಇಷ್ಟೆಲ್ಲ ಮಾತಾಡೋ ಹೊತ್ತಿಗೆ ಅರ್ಧ ಗಂಟೆ ಆಗಿಬಿಡುತ್ತೆ. ಅರ್ಧ ಗಂಟೆ ಆಗೋ ಅಷ್ಟೊತ್ತಿಗೆ ಅರ್ಧ ಬೆಟ್ಟದೊಳಗೆ ಕೂತ್ಕೊಂಡು ಬಾಯಾರಿ ಸೋತೋಗಿ ಬಿದ್ದಿದ್ರಲ್ಲ ಅವ್ರನ್ನ ನೋಡಿಕೊಂಡು ಈ ಡ್ರೈವರ್ ಹುಡುಕೊಂಡು ಮತ್ತೆ ಬಂದು ತಗೊಳ್ಳಿ ತಾಯಿ ನೀರು ಕುಡೀರಿ ಅಂತ ಹೇಳಿ ಕೊಡ್ತಾನೆ. ಅದಕ್ಕೆ ಆ ರಾಜ್ಕುಮಾರಿ, ಏನು ಇಷ್ಟೊತ್ತು ಹೋಗ್ಬಿಟ್ಟೆ, ಇಲ್ಲಿ ನನ್ನ ಪ್ರಾಣನೇ ಹೋಗ್ತಾಯಿತ್ತು, ಇಷ್ಟೊತ್ತಾ ಹೋಗೋದು ಅಂತ ಹೇಳಿ ಬೈತಾಳೆ. ಅದಕ್ಕೆ ಡ್ರೈವರ್ ಹೇಳ್ತಾನೆ, ಇಲ್ಲ ಅಮ್ಮವ್ರೆ, ಅಲ್ಲಿ ಒಬ್ಬ ತಾತ ಒಂದು ದರ್ಬೆ ಹುಲ್ಲು ಎತ್ಕೊಂಡ್ಬಿಟ್ಟು ಏನೇನೋ ಹೇಳ್ಕೊಂಡು ಗಂಟಾಗ್ತಾ ಇದ್ದ. ಏನು ತಾತ ಹಂಗೆ ಗಂಟಾಗ್ತಿದೀಯಾ ಅಂತಂದರೆ, ಏನೂ ಇಲ್ಲ ಹೋಗಪ್ಪ ನೀನು ಅಂತ ಹೇಳಿ ಕಳಿಸ್ತಾನೆ. ಅದಾದಮೇಲೆ ತುಂಬ ಬಲವಂತವಾಗಿ, ಅದ್ಯಾಕೆ ತಾತ ಹಂಗಾಡ್ತೀಯಾ, ಏನಂತ ಹೇಳ್ಬಾರ್ದಾ ಅಂತ ಕೇಳೋ ಹೊತ್ತಿಗೆ, ಏನಿಲ್ಲ, ಒಂದು ಹೆಣ್ಣಿಗೂ ಮತ್ತು ಒಂದು ಗಂಡಿಗೂ ಮಾಲೆ ಗಂಟಾಗ್ತಾ ಇದ್ದೀನಪ್ಪ ಅಂತ ಹೇಳ್ದೆ. ಇಷ್ಟೆಲ್ಲ ಮಾತಾಡ್ಕೊಂಡು ಬರೋ ಅಷ್ಟರಲ್ಲಿ ಹೊತ್ತಾಗೋಯ್ತು ಅಷ್ಟೇ ಅಮ್ಮ ಅಂತ ಹೇಳಿ ಡ್ರೈವರ್ ಹೇಳ್ತಾನೆ. ಅದಕ್ಕೆ ಆ ರಾಜ್ಕುಮಾರಿ ಕೋಪದಿಂದ ಮತ್ತು ಅವಳಿಗೆ ನೀರು ಬೇಕಾಗಿತ್ತಲ್ಲ, ಬಾಯಾರಿಕೆ ಆಗಿತ್ತಲ್ಲ, ಅದರಿಂದಾಗಿ ಅವಳು ತುಂಬ ಆವೇಶದಿಂದ ಹೇಳ್ತಾಳೆ, ಏಯ್ ಓ ನಿನಗೆ ಯಾರನ್ನ ಗಂಟಾಗ್ತಾನೆ ಅಂತ ಕೇಳ್ಕೊಂಡು ಕೂತಿದ್ದ ಅಲ್ಲೇ ಮೇಲ್ಗಡೆ, ನಿನಗೆ ಯಾರು ಗಂಟು ಬೀಳ್ತಾರೆ ಹೋಗು ಅಂತ ಆಯಮ್ಮ ಬೈತಾಳೆ ಡ್ರೈವರ್ನ. ಅದಕ್ಕೆ ಡ್ರೈವರ್ ಹೇಳ್ತಾನೆ, ಅಯ್ಯೋ ಯಾರನ್ನ ಅಂತ ಅವ್ನು ಹೇಳ್ದ ಅಂತ ಗೊತ್ತಾ, ನಾನು ಇರೋದು ಹೇಳಿದ್ರೆ ನಿಮಗೆ ಕೋಪ ಬಂದುಬಿಡುತ್ತೆ, ಯಾಕೆ ಬೇಕು, ಏನಿದೆಯೋ ಏನಿಲ್ವೋ ಗೊತ್ತಿಲ್ಲ ಅಂತ ಹೇಳಿ ಬೈತಾನೆ ಅಂತಾನೆ ಡ್ರೈವರ್ ಹೇಳ್ತಾನೆ. ಅದಕ್ಕೆ ರಾಜ್ಕುಮಾರ್ ಇದ್ಕೊಂಡು, ಓಹೋ ತರಲೆ ಮುಂಡದೆ, ಆಗಲೇ ನೀನು ಕೇಳ್ಕೊಬಂದ್ಬಿಟ್ಟೆ ಏನೋ ಹಾಗಾದರೆ, ನಿನಗ್ಯಾರಂತೆ ಗಂಟು ಬಿದ್ದಿರೋದು ಅಂತ ಹೇಳಿ ರಾಜ್ಕುಮಾರಿ ಕೇಳ್ತಾಳೆ. ಅದಕ್ಕೆ ಡ್ರೈವರ್ ಹೇಳ್ತಾನೆ, ಆ ಯಪ್ಪ ಹೇಳಿದ್ದು ವಿಚಾರನ ನಿಮ್ಗೆ ಹೇಳ್ಬಿಟ್ರೆ ನಿಮಗೆ ಕೋಪ ಬಂದುಬಿಡುತ್ತೆ ಬಿಡಿ ಅಮ್ಮ, ಅದೆಲ್ಲ ಯಾಕೆ, ಅವನೇನೋ ಹೇಳ್ದ ನಿಮ್ಮನ್ನೇ ನನಗೆ ಗಂಟು ಹಾಕಿದ್ದೀನಿ ಅಂತ ಹೇಳಿ ನಿಲ್ಲಿಸ್ತಾನೆ. ಅಷ್ಟು ಹೇಳ್ತಿದ್ದಂಗೆ ರಾಜ್ಕುಮಾರಿಗೆ ಸಿಟ್ಟು ಬಂದುಬಿಡುತ್ತೆ. ಜೊತೆಗೆ ಹೇಳ್ತಾಳೆ, ನಾನು ದೊರೆ ಮಗಳು, ನೀನು ನಮ್ಮನೆ ಸಂಬಳಕ್ಕಿರೋನು, ಸಂಬಳಕ್ಕೆ ಬಿದ್ದಿರೋ ಆಳನ್ನು ದೊರೆ ಮಗಳು ಮದುವೆ ಆಗೋಕ್ಕಾಗುತ್ತೇನೋ ಚಂಡಾಳ ಅಂತ ಹೇಳಿ ಚೆಂಬನ್ನು ಕೋಪದಿಂದ ಪಟಾರಂತ ಎಸ್ದು ಬಿಡ್ತಾಳೆ. ಆ ಚೆಂಬು ಡ್ರೈವರ್ನ ಹಣೆಗೆ ಬಂದು ಹೊಡೆಯುತ್ತೆ. ಆ ಹೊಡೆತದಿಂದ ಡ್ರೈವರ್ ಮೂರ್ಛೆ ಹೋಗ್ಬಿಡ್ತಾನೆ. ಕೊನೆಗೆ ಇನ್ನೇನು ಮಾಡೋದು, ಈ ದ್ರೋಹಿನ ಕರ್ಕೊಂಡು ನಾವು ಮತ್ತೆ ಊರಿಗೆ ಹೋಗೋದಾ, ಇವನ್ನ ಇಲ್ಲೇ ಬಿಟ್ಟೋಗೋದೆ ಸರಿ ಅಂತ ಹೇಳಿಬಿಟ್ಟು ರಾಜ್ಕುಮಾರಿ ಮತ್ತು ದಾದಿ ಅವರಿಬ್ಬರು ಅವರ ಊರಿಗೆ ಕಾರು ನಡೆಸ್ಕೊಂಡು ವಾಪಸ್ ಹೊರಟೋಗ್ತಾರೆ. ಹಾಗೆ ತುಂಬ ಹೊತ್ತಾಗೋಗುತ್ತೆ. ಅಷ್ಟೊತ್ತಾದಮೇಲೆ ಅವನಿಗೆ ಎಚ್ಚರ ಆಗುತ್ತೆ ಡ್ರೈವರ್ಗೆ. ಎದ್ದು ನೋಡ್ತಾನೆ, ಸಾಯಂಕಾಲ ಆಗೋಗ್ಬಿಟ್ಟಿರುತ್ತೆ. ಅಲ್ಲಿ ಸುತ್ತಮುತ್ತ ಇವನು ಯಾರು ಅಂತ ಕೇಳೋರು ದಿಕ್ಕಿರೋದಿಲ್ಲ. ಬೆಟ್ಟದ ಒಳಗಡೆ ಅಲ್ವಾ, ಎಷ್ಟೊಂದು ಸಾಯಂಕಾಲ ಆಗ್ತಿದ್ದಂಗೆ ಹುಳಗಳು ಜಿಯೋ ಅಂತ ಕೂಗ್ತಾ ಇರ್ತವೆ. ಡ್ರೈವರ್ ಅನ್ಕೋತಾನೆ, ಅಯ್ಯೋ ದೇವ್ರೆ, ನಾನು ಯಾಕಪ್ಪ ಹೇಳಿದ್ನೆ, ಆ ಹಾಳು ಮುದುಕನ ಮಾತು ಕಟ್ಕೊಂಡು ಈ ಅಮ್ಮನಿಗೆ ಯಾಕಪ್ಪ ನಾನು ಹೇಳಿಬಿಟ್ಟೆ, ಈ ಅಮ್ಮಗೆ ಹೇಳ್ದೆ ಹೋದರೂ ಆಗಿರೋದು, ಇದೆಲ್ಲ ನನ್ನ ಕರ್ಮನೇ ಅಲ್ವಾ, ಏನೋ ಯೋಚನೆ ಇಲ್ದಂಗೆ ದಿನ ನನಗೆ ಕಾಸು ಸಿಕ್ತಿತ್ತು, ಹೊಟ್ಟೆಗೆ ಹಿಟ್ಟು ಬೀಳ್ತಿತ್ತು, ಇವತ್ತು ನಾನು ಇಂಥ ಹುಚ್ಚನಂಗೆ ಬೆಟ್ಟದಲ್ಲಿ ಅಲಿಯೋ ಪರಿಸ್ಥಿತಿ ತಂದ್ಬಿಟ್ಟಲ್ಲಪ್ಪ ಭಗವಂತ, ಎಂಥ ಕಷ್ಟ ಕೊಟ್ಬಿಟ್ಟೆ ನೀನು ಅಂತ ಹೇಳಿ ಡ್ರೈವರ್ ಯೋಚನೆ ಮಾಡಿಕೊಂಡು ಕೂತಿರ್ತಾನೆ. ಆ ಏಟು ಬಿದ್ದಿದ್ದಕ್ಕೂ, ಅವ್ನ ಕಣ್ಣು ಕತ್ತಲೆ ಬಂದು ಬಿದ್ದಿದ್ದಕ್ಕೂ, ರಕ್ತ ಎಲ್ಲ ಸುರಿದೋಗಿದ್ದಕ್ಕೂ ಅವನಿಗೆ ಆಯಾಸ ಆಗ್ಬಿಟ್ಟಿತ್ತು. ಹೊಟ್ಟೆ ಬೇರೆ ಹಸಿತಿತ್ತು. ಆ ಹೊಟ್ಟೆ ಹಸಿವು ತಡಿಲಾರ್ದೆ ಎಲ್ಲಾದರೂ ಒಂದು ತುತ್ತು ಅನ್ನ ಸಿಕ್ಕಿದ್ರೆ ಚೆನ್ನಾಗಿರೋದು, ಈ ಥರ ಉಪವಾಸ ಇರೋಕ್ಕಾಗ್ತಿಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದ. ಇನ್ನು ನಾನು ಮೈಸೂರಿಗೆ ಹೋಗ್ಬಿಟ್ರೆ ಅಲ್ಲಿ ಇರೋರು ಯಾರು ನನ್ನ ಜೀವ ಸಹಿತ ಬಿಡೋದಿಲ್ಲ ಆಗಿರೋ ಅಂತಹ ವಿಚಾರದಿಂದ, ಅದರಿಂದ ಮೈಸೂರಿಗೆ ಹೋಗೋದು ಬೇಡ ಅಂತ ಹೇಳ್ಕೊಂಡು ಹಾಗೆ ಹೋಗ್ತಾ ಇರ್ತಾನೆ. ಹಾಗೆ ಒಂದಷ್ಟು ಬೇಕಾದಷ್ಟು ದೂರ ಹೋದಾಗ ಅವನಿಗೆ ಇನ್ನೊಂದು ಪಟ್ಟಣ ಸಿಕ್ಕುತ್ತೆ. ಆ ಪಟ್ಟಣದ ಹತ್ರ ಊರು ಮುಂದೆ ಒಂದು ಅಶ್ವತ್ಥ ಕಟ್ಟೆ ಇರುತ್ತೆ. ಆ ಅಶ್ವತ್ಥ ಕಟ್ಟೆ ಹತ್ತಿರ ಕೂತ್ಕೊಂಡ್ಬಿಟ್ಟ. ಅದ್ರ ಪಕ್ಕದಲ್ಲೇ ಒಂದು ಕಲ್ಯಾಣಿ ಇರುತ್ತೆ. ಆ ಕಲ್ಯಾಣಿ ಒಳಗಡೆ ಇದ್ದಂತಹ ನೀರನ್ನು ಕುಡಿದ್ಬಿಟ್ಟು ಅಶ್ವತ್ಥ ಕಟ್ಟೆ ಮೇಲೆ ಕೂತ್ಕೊಂಡ. ಊರೆಲ್ಲ ಸುತ್ತಿದಾಗ ಯಾರೋ ಒಬ್ಬರು ಊಟ ಕೊಡ್ತಾರೆ. ಆ ಊಟ ತೆಗೆದುಕೊಂಡು ಬಂದು ಅಶ್ವತ್ಥ ಕಟ್ಟೆ ಮೇಲೆ ಕೂತ್ಕೋತಾನೆ. ಆದರೆ ಆ ಪಟ್ಟಣದೊಳಗೆ ಏನಾಗಿತ್ತಂದರೆ, ಆ ಊರಿನ ರಾಜ ಸತ್ತೋಗ್ಬಿಟ್ಟಿರ್ತಾನೆ. ಆ ಪಟ್ಟಣಕ್ಕೆ ಈಗ ಯಾರೂ ದೊರೆ ಇಲ್ಲದಂಗೆ ಆಗ್ಬಿಟ್ಟಿರುತ್ತೆ. ಅದರಿಂದಾಗಿ ಇದ್ದಂತಹ ಬೇರೆ ಮನುಷ್ಯರೆಲ್ಲ ಸೇರಿಕೊಂಡು ನಾನು ದೊರೆ ಆಗಬೇಕು ಅಂತ ಹೇಳಿ ತುಂಬ ಆಸೆ ಪಡ್ತಿರ್ತಾರೆ. ಸೊ ಅವರವರ ನಡುವೆ ಒಂದು ಗಲಾಟೆ ಶುರುವಾಗ್ಬಿಟ್ಟಿರುತ್ತೆ. ಕೊನೆಗೆ ಎಲ್ಲರೂ ಸೇರಿಕೊಂಡು ಒಂದು ತೀರ್ಮಾನ ಮಾಡ್ತಾರೆ. ಈಗ ನಾನು ದೊರೆ ಆಗಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಆದರೆ ಒಂದು ಕೆಲಸ ಮಾಡೋಣ, ಈ ಪಟ್ಟಣದಲ್ಲಿರುವಂತಹ ಪಟ್ಟದ ಆನೆ ಅಂದರೆ ರಾಜನ ಆನೆ ಏನಿದೆ ಅದು ದೇವರಿಗೆ ಸಮಾನವಾಗಿರೋ ಅಂಥದ್ದು. ಅದಕ್ಕೆ ಯಾರೂ ಸ್ನೇಹಿತರು ಇಲ್ಲ, ಆ್ಯಸ್ ವೆಲ್ ಆ್ಯಸ್ ವೈರಿ ವರ್ಗನೂ ಇಲ್ಲ. ಅದು ದೊರೆ ಸಮಾನವಾಗಿರುವಂಥದ್ದು, ರಾಜನ ಸಮಾನವಾಗಿರುವಂಥದ್ದು. ಆದ್ದರಿಂದ ಅದ್ರ ಕೈಗೆ ಒಂದು ಹೂವಿನ ಹಾರನ ಕೊಟ್ಬಿಡೋಣ.
ಆ ಪಟ್ಟಣಕ್ಕೆ ದೊರೆ ಆಗಬೇಕಂತಹ ಯೋಗ್ಯತೆ ಯಾರಿಗಿದೆಯೋ ಅವರ ಕೊರಳಿಗೆ ಆ ಹೂವಿನ ಹಾರವನ್ನು ಹಾಕುತ್ತೆ. ಅದು ಯಾರ ಕೊರಳಿಗೆ ಹೂಮಾಲೆ ಹಾಕುತ್ತೋ ಅವರನ್ನು ಈ ಪಟ್ಟಣಕ್ಕೆ ದೊರೆ ಮಾಡೋಣ ಅನ್ನುವಂತಹ ರೀತಿಯಲ್ಲಿ ಪಟ್ಟಣದಲ್ಲಿರುವಂತಹ ಜನರೆಲ್ಲ ಸೇರಿಕೊಂಡು ಒಂದು ತೀರ್ಮಾನಕ್ಕೆ ಬರ್ತಾರೆ. ಇದಕ್ಕಾಗಿ ಊರಿನ ಜನ ಎಲ್ಲ ಒಂದು ದಿನಾನ ನಿಗದಿ ಮಾಡಿಬಿಟ್ಟು ಆ ಪಟ್ಟಣವನ್ನೆಲ್ಲ ಶೃಂಗಾರ ಮಾಡ್ತಾರೆ. ಪಟ್ಟದ ಆನೆ ಕೈಗೆ ಸೊಂಡಿಲಿಗೆ ಹೂವಿನ ಹಾರವನ್ನು ಕೊಡ್ತಾರೆ. ಅದನ್ನು ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡಿಕೊಂಡು ಬರ್ತಾ ಇರ್ತಾರೆ. ಹಾಗೆ ಮೆರವಣಿಗೆ ಮಾಡಿಕೊಂಡು ಬರುವಾಗ ಅದು ಯಾರ ಕೊರಳಿಗೆ ಹೂವಿನ ಹಾರ ಹಾಕುತ್ತೋ ಅವರು ದೊರೆ ಆಗ್ತಾರೆ ಅಂತ ಹೇಳಿ ಅವರು ಕೂಡ ಆ ಪಟ್ಟದ ಆನೆ ಜೊತೆಗೆ ಸಾರಿಕೊಂಡು ಬರ್ತಾ ಇರ್ತಾರೆ. ಅದು ಯಾರ ಮುಂದೆ ಹೋದರೂ ಕೂಡ ಯಾರ ಕೊರಳಿಗೂ ಕೂಡ ಹೂವಿನ ಹಾರವನ್ನು ಹಾಕಲಿಲ್ಲ. ಹಾಗೆ ಬರ್ತಾ ಇರುವಾಗಲೇ ಊರಾಚೆ ಒಂದು ಅಶ್ವತ್ಥ ಕಟ್ಟೆ ಸಿಕ್ಕತ್ತೆ. ಆ ಅಶ್ವತ್ಥ ಕಟ್ಟೆ ಹತ್ತಿರ ಮಲ್ಕೊಂಡ್ಬಿಟ್ಟು ನಿದ್ದೆ ಮಾಡ್ತಾ ಇದ್ದಂತಹ ಡ್ರೈವರ್ನ ನೋಡುತ್ತೆ. ಊರಿನ ಜನ ಎಲ್ಲ ಏನಿದು ಹಿಂಗೋಗ್ತಾ ಇದೆ, ಇದೇನಿದು, ಏನು ಕೆಲಸ ಮಾಡ್ತದೆ ಅಂತ ಗಾಬರಿ ಆಗಿರೋವಾಗಲೇ ಈ ಆನೆ ಅವನ ಕೊರಳಿಗೆ ಹೂವಿನ ಹಾರವನ್ನು ಹಾಕೇ ಬಿಡುತ್ತೆ. ಅವನ ಚಿಂದಿ ಬಟ್ಟೆ ಗಡ್ಡ ಗೇಣುದ್ದ ಬೆಳೆದ್ಬಿಟ್ಟಿತ್ತು. ವಿಕಾರ ರೂಪದಲ್ಲಿ ಕಾಣ್ತಾ ಇದ್ದ ಅವನು. ಏನಪ್ಪ ಏನಿದು ದೇವರ ಸಮಾನವಾದಂಥ ಆನೆ ಅಂತ ಹೇಳಿಬಿಟ್ಟು ನಾವಿದಕ್ಕೆ ಹೂವಿನ ಹಾರ ಕೊಟ್ಟರೆ ಈ ಆನೆ ಏನೋ ಆ ಹಾರನ ಸನ್ಯಾಸಿಗೆ ತಗೊಂಬಂದು ಹಾಕ್ಬಿಡ್ತಲ್ಲ ಅಂತ ಊರಿನವರೆಲ್ಲ ಆಶ್ಚರ್ಯದಿಂದ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರು. ಇನ್ನೇನು ಮಾಡೋದು, ಸಭೆಯಲ್ಲಿ ತೀರ್ಮಾನ ಆಗೋಗಿದೆ ಅಲ್ವಾ, ಆನೆ ಯಾರಿಗೆ ಹೂ ಹಾರ ಹಾಕುತ್ತೆ ಅವರಿಗೆ ಪಟ್ಟ ಕಟ್ಟಬೇಕು ಅಂತ. ಹಾಗಾಗಿ ಎಲ್ಲರೂ ಸೇರಿಕೊಂಡು ಕೊನೆಗೆ ಡ್ರೈವರ್ಗೆ ಪಟ್ಟವನ್ನು ಕಟ್ಟಿಯೇ ಬಿಡ್ತಾರೆ. ಹೀಗೆ ರಾಜನಾದಂತಹ ಡ್ರೈವರು ಬಹಳ ನ್ಯಾಯ ನೀತಿ ಧರ್ಮದಿಂದ ಪ್ರೀತಿಯಿಂದ ಪ್ರಜೆಗಳ ಮೇಲೆ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಇದೇ ರೀತಿ ಆಗ್ತಾ ಆಗ್ತಾ ಒಂದು 10 ವರ್ಷ ಕಳೆದ ಮೇಲೆ ಅವನ ರಾಜ್ಯಭಾರ ಮಾಡುವಂತಹ ಕೀರ್ತಿ ಪ್ರಪಂಚದಲ್ಲೆಲ್ಲ ಹರಡುತ್ತೆ. ಎಲ್ಲರೂ ಕೂಡ ಅವನು ಮಹಾ ಸತ್ಯಸಂಧನಂತೆ, ಧರ್ಮದಿಂದ ರಾಜ್ಯಭಾರ ಮಾಡ್ತಾನಂತೆ, ಅವನು ತುಂಬ ಕರುಣಾಮಯಿಯಂತೆ, ಪರಾಕ್ರಮಶಾಲಿಯಂತೆ ಅಂತ ಹೇಳಿ ಅವನ ಕೀರ್ತಿಯನ್ನು ಹೊಗಳಾಡ್ತಾ ಇರ್ತಾರೆ. ಆ ಕಡೆ ಮೈಸೂರಲ್ಲಿ ರಾಜ್ಕುಮಾರಿ ಇರ್ತಾಳಲ್ಲ, ಆ ಮಹಾರಾಜನ ಮಗಳು, ಅವಳಿಗೆ ಮದುವೆ ವಯಸ್ಸು ಬಂದಿದೆ ಅಂತ ಹೇಳಿ ಬೇರೆ ಬೇರೆ ರಾಜ್ಯದ ರಾಜಕುಮಾರರ ಫೋಟೋ ಎಲ್ಲ ತೊಗೊಂಡೋಗಿ ಕೊಟ್ಟು ಇವರನ್ನು ಮದುವೆ ಆಗ್ತೀಯಾ ಅಂತ ಕೇಳ್ತಾ ಇರ್ತಾರೆ ಅರಮನೆಯಲ್ಲಿ. ಆಕೆ ಒಬ್ಬೊಬ್ರಿಗೂ ಅವ್ರಿಗೆ ಮೂಗು ಚೆನ್ನಾಗಿಲ್ಲ, ಇವ್ರಿಗೆ ಕಿವಿ ಚೆನ್ನಾಗಿಲ್ಲ ಅಂತ ಹೇಳಿ ಒಂದೊಂದು ಕಾರಣ ಹೇಳಿ ನನಗೆ ಇವ್ರು ಯಾರನ್ನೂ ನಾನು ಮದುವೆ ಆಗಲ್ಲ ಅಂತ ಹೇಳಿ ಆಕೆ ಹೇಳಿರ್ತಾಳೆ. ಈ ಕಡೆ ರಾಜನಾದಂತಹ ಡ್ರೈವರ್ನ ಕೀರ್ತಿನೂ ಕೂಡ ಪ್ರಪಂಚದಾದ್ಯಂತ ಹರಡುತ್ತೆ. ಅವನ ಫೋಟೋನೂ ಕೂಡ ಮೈಸೂರು ಮಹಾರಾಜರನ್ನು ತಲುಪುತ್ತೆ. ಆ ಫೋಟೋವನ್ನು ಮಹಾರಾಣಿಗೆ ರಾಜ್ಕುಮಾರಿಗೆ ತೋರಿಸಿದಂಥ ಸಂದರ್ಭದಲ್ಲಿ ರಾಜ್ಕುಮಾರಿ ಆತನನ್ನು ಮದುವೆ ಆಗೋದಕ್ಕೆ ಒಪ್ಕೋತಾಳೆ. ಅದರಿಂದಾಗಿ ಮೈಸೂರಿನ ಮಹಾರಾಜನ ಕಡೆಯವರೆಲ್ಲ ಹೋಗಿ ಹುಡುಗನ ನೋಡಿಕೊಂಡು ಗೊತ್ತು ಮಾಡಿಕೊಂಡು ಮದುವೆ ಇಂಥ ದಿನ ಅಂತ ಹೇಳಿ ಫಿಕ್ಸ್ ಮಾಡಿಕೊಂಡು ಕೂಡ ಬಂದುಬಿಡ್ತಾರೆ. ಹೀಗೆ ರಾಜ್ಕುಮಾರಿಯ ಮನೆ ಮುಂದೆ ವಿಜೃಂಭಣೆಯಿಂದ ಮದುವೆ ಆಗೋಗುತ್ತೆ. ಡ್ರೈವರಿಗೆ ಗೊತ್ತಿರುತ್ತೆ ನಾನು ಮದುವೆ ಆಗಿದ್ದು ಮೈಸೂರು ಮಹಾರಾಜನ ಮಗಳನ್ನು ಅಂತ ಹೇಳಿ. ಆದರೆ ಪಾಪ ಆ ರಾಜ್ಕುಮಾರಿಗೆ ಗೊತ್ತಿರಲಿಲ್ಲ ಇವನು ಯಾರು, ಅವಳಿಗೆ ತಾನೇ ಹೇಗೆ ಗೊತ್ತಿರುತ್ತೆ ಒಬ್ಬ ಡ್ರೈವರು ಮುಂದಕ್ಕೆ ಮಹಾರಾಜ ಆಗ್ತಾನೆ ಅಂತ. ಹೀಗಿರೋ ಹಾಗೆ ಇಬ್ಬರು ಗಂಡ ಹೆಂಡತಿ ಮಾತಾಡಿಕೊಂಡು ಹಣ್ಣು ಹಂಪಲನ್ನು ಸೇವನೆ ಮಾಡ್ತಾ ಇರುವಾಗ ಹೆಂಡತಿ ಗಂಡನ ಹಣೆಯಲ್ಲಿ ಒಂದು ಗಾಯವನ್ನು ನೋಡ್ತಾಳೆ. ಅವಳು ಗಾಬರಿಯಿಂದ ಏನ್ರಿ ಇದು ನಿಮಗೆ ಗಾಯ ಹೀಗಾಗೋಗ್ಬಿಟ್ಟಿದೆ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಅವನು ಅದೇ ಅವತ್ತು ನೀರು ತರಕ್ಕೆ ಹೋಗಿದ್ನಲ್ಲ, ಅವತ್ತು ನೀನು ಚಂಬೆಸ್ದುಬಿಟ್ಟಲ್ಲ ಕೋಪದಿಂದ, ಆ ಚಂಬಿಂದ ಆಗಿರೋ ಗಾಯ ಅಂತ ಹೇಳಿ ಹೇಳ್ತಾನೆ. ಅಷ್ಟು ಹೇಳಿದ್ದೇ ತಡ ಈ ರಾಜ್ಕುಮಾರಿಗೆ ಆಶ್ಚರ್ಯ ಆಗೋಗುತ್ತೆ. ನಿಜವಾಗ್ಲೂ ಇದು ನಿಜಾನೇನಾ, ಸತ್ಯವಾಗ್ಲೂ ಅವತ್ತು ಆ ತಾತ ಆಡಿದ ಮಾತು ನಿಜನಾ? ಹಾಗಾದರೆ ಅವತ್ತು ಡ್ರೈವರ್ ಆಗಿದ್ದ ನೀನು ಇವತ್ತು ನನ್ನ ಗಂಡ ಆಗಿಬಿಟ್ಯಾ? ಹಾಗಾದರೆ ಇದು ಬ್ರಹ್ಮಲಿಖಿತ ಅಂತ ತಿಳ್ಕೊಬೇಕಾಗತ್ತೆ. ಹಾಗಾದರೆ ಅವನು ದರ್ಬೆ ಹುಲ್ಲೊಳಗೆ ಗಂಟಾಗ್ತಾ ಇದ್ದಿದ್ದು ಸತ್ಯ ಆಗೋಯ್ತಾ ಅಂತ ಹೇಳಿ ಒಂದಕ್ಕೊಂದು ಪ್ರಶ್ನೆಯನ್ನು ಕೇಳ್ಕೊತಾಳೆ. ಅವಳಿಗೆ ಸಿಟ್ಟು ಕೂಡ ಬಂದ್ಬಿಡುತ್ತೆ. ಇವತ್ತಿನ ದಿನ ಆ ಬ್ರಹ್ಮ ಬರಹ ನಿಜ ಆಗೋಯ್ತು ಅಂತ ಹೇಳಿ ಡ್ರೈವರು ಕೂಡ ಹೇಳಿ ಸಮಾಧಾನ ಮಾಡ್ತಾನೆ. ಸ್ವಲ್ಪ ಕೋಪ ಎಲ್ಲ ತಣ್ಣಗಾದ್ಮೇಲೆ ರಾಜ್ಕುಮಾರಿ ಹೇಳ್ತಾಳೆ, ನಾನು ಅವತ್ತು ತಿಳಿದು ಮಾಡಿದ್ನೋ ತಿಳಿದೇ ಮಾಡಿದ್ನೋ ಗೊತ್ತಿಲ್ಲ, ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸ್ಬಿಡು ಅಂತ ಹೇಳಿ ರಾಜನಾದಂತಹ ಡ್ರೈವರ್ನ ಆಕೆ ಕೇಳ್ಕೊತಾಳೆ. ಅದಕ್ಕೆ ಆತ ಹೇಳ್ತಾನೆ, ಇದರಲ್ಲಿ ನಿನ್ನ ತಪ್ಪೇನಿದೆ ಬಿಡು, ಅವತ್ತು ನಾನು ನಿನಗೆ ಒಬ್ಬ ಕೆಲಸದವನಾಗಿದ್ದೆ, ಆದ್ದರಿಂದ ನನ್ನ ಹೊಡೆಯೋ ಅಂತಹ ಅಧಿಕಾರ ನಿನಗಿತ್ತು, ನೀನು ಹೊಡೆದೆ ಅಷ್ಟೇ, ಅದರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳಿ ಆಕೆಯನ್ನು ಸಂತೈಸ್ತಾನೆ. ಮುಂದೆ ಇಬ್ಬರು ಅನ್ಯೋನ್ಯವಾಗಿ ನಗನಗ್ತಾ ಸಂತೋಷದಿಂದ ಜೀವನವನ್ನು ಕಳೀತಾರೆ. ಹೀಗೆ ನಾನೇ ಗಂಟಾಗ್ತಾ ಇದ್ದೀನಿ ಅನ್ನುವಂತಹ ಪಾಠದಲ್ಲಿ ರಾಜಕುಮಾರಿಯೊಬ್ಬಳು ಡ್ರೈವರ್ ಆಗಿದ್ದಂತಹ ಕೆಲಸಗಾರನನ್ನು ಹೊಡೆದು ಹೊರಟೋಗಿರ್ತಾಳೆ. ಆದರೆ ಮುಂದೆ ಬ್ರಹ್ಮ ಅವರಿಬ್ಬರಿಗೆ ಗಂಟು ಹಾಕಿರ್ತಾನೆ ಅನ್ನುವಂಥದ್ದನ್ನು ಈ ಜನಪದ ಕತೆ ತಿಳಿಸುತ್ತೆ.
ಮುಂದಿನ ಪಾಠಗಳ ವಿವರಣೆಗಾಗಿ ನಿರಂತರವಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.